ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು, ಬೆಳ್ಳುಳ್ಳಿ ಕಬಾಬ್ ಚಂದ್ರು ಎಲ್ಲ ಕರೆದಿದ್ದೀರಾ. ಆದರೆ ನಾನು ಬೆಳ್ಳುಳ್ಳಿ ಕಬಾಬ್ ಮಾಡಿದಾಗ ತುಂಬ ಜನಕ್ಕೆ ನಾನು ಹರಿಬಿರಿಲ್ ಮಾಡಿ ತೋರಿಸಿದ್ದೆ. ಇವತ್ತು ನಿಮಗೆ ಪರಿಪೂರ್ಣತೆಯಿಂದ ತೋರಿಸ್ಬೇಕು. ಇನ್ನೇನು ಗಣೇಶ ಹಬ್ಬ ಕಳೀತು, ಶ್ರಾವಣನೂ ಕಳೀತು. ನಿಮ್ಮ ಪ್ರೀತಿ ಮಾಡಬೇಕು ಅಂದರೆ ಈ ಒಂದು ಬೆಳ್ಳುಳ್ಳಿ ಕಬಾಬು ನಿಮಗೆ ನನಗೆ ತುಂಬ ಖುಷಿಯಾಗಿದೆ. ಇವತ್ತು ಅದನ್ನು ಯಾವ ಥರ ಮಾಡಿದ್ದೀನಿ, ಇವಾಗ ಚೇಂಜಸ್ ಏನೇನು ಮಾಡಿದ್ದೀವಿ, ಆ ರುಚಿ ಹೆಂಗೆ ಬರುತ್ತೆ ಅಂತ ನಿಮಗೆ ನಾನು ಐಡನ್ಸಿಕ್ ಇಲ್ಲದೆ ತೋರಿಸ್ಬೇಕು. ಪ್ರೀತಿ ಬೆಳೆಸ್ಬೇಕು ಅಂದರೆ ನೀವು ನೋಡಲೇಬೇಕಲ್ಲ. ಬನ್ನಿ ಬೆಳ್ಳುಳ್ಳಿ ಕಬಾಬ್ ಹೆಂಗೆ ಮಾಡೋದು ಅಂತ ಪ್ರೀತಿಯಿಂದ ನೋಡಿ. ಚಟಾಪಟ ಅನ್ನಿ. ರಸ್ಕು ರಸ್ಕು ಅಂತ ಹೇಳಿದೆ, ನಿಮ್ಮ ಪ್ರೀತಿ ತಂದಿದ್ರಿ, ಪ್ರಪಂಚ ನೋಡಿದ್ರು. ಆದರೆ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇತ್ತು. ಇವತ್ತು ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಈಗ ನಿಮಗೆ ಬೆಳ್ಳುಳ್ಳಿ ಕಬಾಬ್ಗೆ ಏನೇನು ಮಸಾಲೆ ಬೇಕು ಅಂತ ಪರಿಪೂರ್ಣತೆಯಿಂದ ತೋರಿಸುತ್ತೇನೆ. ಕಲ್ತ್ಕೊಳ್ಳಿ, ಬೇಗ ನೋಡ್ಕೊಳ್ಳಿ. ನೋಡಿ, ಇದಕ್ಕೆ 2 ಚಕ್ಕೆ, ಇದು ನಾವು ಮಾಡ್ತಾ ಇರೋದು 3/4 kg, 2 ಲವಂಗ, 1-2 ಮರಾಠಿ ಮೊಗ್ಗು, ಒಂದೇ 1 ಕಾಡೇಲಕ್ಕಿ, ಸ್ವಲ್ಪ ಜೀರಿಗೆ, ಏಲಕ್ಕಿ, ಸ್ವಲ್ಪ ಸೋಂಪು, ಸ್ವಲ್ಪ ಸಾಜೀರ, 2 ಅನಾನಸ್ ಹೂವು, 1-2 ಮರಾಠಿ ಮೊಗ್ಗು, ಸ್ವಲ್ಪ ಕಲ್ಲುವ, ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಪುದೀನ, ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವು, ಇಷ್ಟನ್ನು ಹಾಕುವುದು, ಪರಿಪೂರ್ಣತೆಯಿಂದ ರುಬ್ಬುವುದು. ಇನ್ನೂ ಒಂದು ಪದಾರ್ಥ ನನಗೆ ಕಣ್ಣಿಗೆ ಕಾಣಲಿಲ್ಲ, ಪಾಲಕ್ ಸೊಪ್ಪು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅದಾದ್ಮೇಲಿಂದ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನೋಡಿ ಹಾಕಿದ್ದೀನಿ. ಇದನ್ನೆಲ್ಲ ಹಾಕೋದು ಮಿಕ್ಸಿ ಜಾರಲ್ಲಿ ಗಟ್ಟಿಗೆ ರುಬ್ಕೋಬೇಕು. ನೀರು ಹಾಕಬೇಡಿ, ಇದನ್ನೇ ಗಟ್ಟಿಗೆ ರುಬ್ಕೊಳ್ಳಿ. ನಮ್ಮ ರಾಹುಲ ರುಬ್ಕೊಬರ್ದಾನೆ, ರುಬ್ತಾ ಇರೋದೇ, ಕಲ್ಸಿ ಬಿಡ್ತಾ ಇರೋದೇ, ಚಟಾಪಟ ಅಂತ ಇರೋದೇ. ಏನಂತೆ ರಾಹುಲ, ಬೇಗ ಬರ. ಈಗ ನಮ್ಮ ರಾಹುಲ ಬೆಳ್ಳುಳ್ಳಿ ಕಬಾಬ್ ಮಸಾಲೆ ರುಬ್ಕೊಂಬಂದಿದ್ದಾನೆ. ಚಕ್ಕೆ, ಲವಂಗ, ಅನಾನಸ್ ಹೂವು, ಏಲಕ್ಕಿ, ಎಲ್ಲ ಪದಾರ್ಥಗಳು, ಬಿರಿಯಾನಿಗೆ ಬೇಕಾಗಿರೋ ಪದಾರ್ಥಗಳೆಲ್ಲನೂ ಹಾಕಿ ಘಮ ಘಮ ಅನ್ನೋದಕ್ಕೆ ರಾಹುಲ ಹೋಗಿದ್ದಾನೆ, ರುಬ್ಕೊಂಬಂದಿದ್ದಾನೆ. ಈಗ ರುಬ್ಕೊ ಬಾರಪ್ಪ. ಎಲ್ಲ ರುಬ್ದ ಸರ್, ಅಲ್ಲಿ ಇಟ್ಬಿಡಿ ಸರ್. ಈಗ 2 ಸ್ಪೂನು, 3 ಸ್ಪೂನ್ ಮೈದಾ ಹಾಕಿ, 5 ಕಾರ್ನ್ಫ್ಲವರ್ ಹಾಕಿ ಸರ್. ಈಗ 1.5 ಸ್ಪೂನು ಏನು ಹಾಕಬೇಕು? ಕಡಲೆ ಹಿಟ್ಟು ಹಾಕು, ಒಂಥರ ಹಾಕು, ಸ್ವಲ್ಪ ಹಾಕು. ಆಮೇಲೆ ಅಕ್ಕಿ ಹಿಟ್ಟು ಹಾಕು, ಮೈದಾ ಹಾಕು. ಎಲ್ಲ ಸಮ ಪ್ರಮಾಣದಲ್ಲಿರಬೇಕು. ಮೈದಾ 1 ಸ್ಪೂನ್ ಹಾಕು, ಆಯಿತಾ? ಸ್ವಲ್ಪ ಅರಿಶಿನ ಪುಡಿ ಹಾಕು, ಆಯಿತಾ? ಈಗ ಸ್ವಲ್ಪ ಉಪ್ಪು ಹಾಕು, ರುಚಿಗೆ ತಕ್ಕಷ್ಟು. ಅಲ್ಲಿಗೆ ಮುಕ್ತಾಯವಾಗಿದೆ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡು. ಅದಾದಮೇಲೆ ಮೊಟ್ಟೆ ಹಾಕೋಣ, ಒಡಿಯೋಣ, ಮಸಾಲೆ ಕಲಸೋಣ. ಬೆಳ್ಳುಳ್ಳಿ ಕಬಾಬ್. ಒನ್ ಮೋರ್. ಈಗ ಒಂದು ಮೊಟ್ಟೆಯನ್ನು ಒಡೆದು ಬಿಡು. ಈಗ ಕೈಯೆಲ್ಲ ಚೆನ್ನಾಗಿ ಸೋಪಾಗಿ ತೊಳ್ಕೊಬೋದಿದೆ ತಾನೆ. ಈಗ ಅದನ್ನು ಪೇಸ್ಟನ್ನು ಹಾಕ್ಬಿಡು. ಹಾಕಿ ಚಂದ ಕಲಸು ಮಾರಾಯ. ಚೆನ್ನಾಗಿ ಕಲಿಸ್ಬೇಕು. ಕಲಿತು ಇದೇ ನಮ್ಮನ್ನು ಎಲ್ಗೋ ಕರ್ಕೊಂಡು ಹೋಗ್ಬಿಡ್ತು. ಒನ್ ಮೋರ್ ಅಂದ್ಬಿಡ್ತು. ಕರಿಮಣಿ ಮಾಲೀಕ ಆಗ್ಬಿಟ್ವಿ, ಚಟಾಪಟ ಅಂದ್ಬಿಟ್ವಿ. ಪ್ರಪಂಚ ನೋಡಿ ಬೆಳ್ಳುಳ್ಳಿ ಕಬಾಬ್, ಕರಿಮಣಿ ಮಾಲೀಕ ಎಲ್ಲ ಅಂತ ಹೋಗಿದೆ. ನಿಮಗೆ ನಾನು ತೋರಿಸಿದ್ದು ಪದ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇವತ್ತು ನಿಮಗೆ ತೋರಿಸ್ತಾ ಇರೋದು ಇದೇ ಬೆಳ್ಳುಳ್ಳಿ ಕಬಾಬ್ ವಿಧಾನ. ಏನಂತಾರವಲ್ಲ, ಅವತ್ತು ಅರ್ಜೆಂಟಾಗಿ 2 ಚಕ್ಕೆ, 2 ಲವಂಗ ರಾತ್ರಿ 12 ಗಂಟೆಲಿ ಶೂಟಿಂಗ್ ಮಾಡಿದ್ವಿ. ಅದನ್ನೇ ನೀವು ಪ್ರೀತಿಯಿಂದ ನೋಡಿದ್ರಿ. ಇವತ್ತು ನೀವು ನೋಡಬೇಕು, 1 ಮೋರ್ ಅಂತ ಮಾಡ್ಕೊಂಡು ತಿಂತಾ ಇರಬೇಕು. ಕರೆಕ್ಟಾಗಿ ಕಲಿಸಿದ್ಯಪ್ಪ, ಹಂಗೆ ಕಲಿಸ್ಬೇಡ. ಸ್ವಲ್ಪ ಕೈಯನ್ನು ಹಿಂಗನ್ನು ಯಾಕೆ ಹೇಳೋವಾಗ, ಏನಕ್ಕೆ ಫುಲ್ ಮಿಕ್ಸ್ ಆಗುತ್ತೆ. ಹಸಿಟು ಉಂಟು ಗಂಟು ಕಟ್ಟಿರಲ್ಲ. ಈಗ ಕಲಿಸಿದ್ಯಲ್ಲ, ನಾನು ತಗೋ ಲೆಗ್ಗನ್ನು ಹಾಕು, ತಗೋ.
ಎಲ್ಲ ಬೋನ್ಲೆಸ್ಸು, ಬೋನು, ಲೆಗ್ಗು ಎಲ್ಲ ಹಾಕಿದ್ಯಾ. ಅದ್ರ ಮೇಲೆ ಏನು ಹಾಕ್ಬೇಕೀಗ, ಚೆನ್ನಾಗಿ ಇದನ್ನೆಲ್ಲ ಕಲಸಾದ್ಮೇಲೆ ಸ್ವಲ್ಪ ಮೊಸರು ಹಾಕ್ಬಿಡೋಣ, ಒಂಚೂರು ಕಾರ್ನ್ಫ್ಲವರ್ ಹಾಕ್ಬಿಟ್ಟು ತಂಗಳು ಪೆಟ್ಟಿಲಿ ತೊಗೊಂಡೋಗ್ಬಿಟ್ಟು ಇದೇ ತಟ್ಟೆ ಸಮೇತ ಇಟ್ಕೊಂಬಂದ್ಬಿಡು. ನಾನು ಒಂದು ಅರ್ಧ ಗಂಟೆ ಹೋಗಿ ಹೊರಗಡೆ ಎಲ್ಲ ಪ್ರಪಂಚ ನೋಡ್ಕೊಂಡು ಬರ್ತೀನಿ. ಆಮೇಲೆ ಆಯಿಲ್ ಇಡೋಣ, ಖುಷಿಯಾಗಿ ತಿನ್ಸೋಣ. ಏನಂದ್ಯಾ? ನೋಡಿ, ಸ್ವಲ್ಪ ಮೊಸರು, ಇದು ಒಂದು 3/4 kg ಹಾಕಿದ್ದೀವಿ. ಎಲ್ಲನೂ ಈಸಿ ಇರುತ್ತೆ, ಆದರೆ ನೋಡ್ಕೋಬೇಕು, ಕಲ್ತ್ಕೋಬೇಕು. ಬಿಡ್ತಾ ಇದ್ರೆ ಆಹಾ ಅನ್ಬೇಕು. ಆಯಿತಾ? ಈಗ ನಾನೇನು ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಎಲ್ಲವನ್ನು ಮಧ್ಯಕ್ಕೆ ತೆಗೆದುಕೊಂಡು ಬಾ. ನಾನು ಸ್ವಲ್ಪ ಕಾರ್ನ್ಫ್ಲವರನ್ನು ಹಾಕ್ತೀನಿ. ಉಪ್ಪು ಖಾರ ನೋಡ್ಬಿಡ್ತಾನೆ. ಹೆಂಗೆ ನೋಡ್ತೀವಿ ಉಪ್ಪು ಖಾರ? ನೋಡ್ಬಿಟ್ಟು ಕೈ ತೊಳ್ಕೊಬಾ. ನಾನು ಅಷ್ಟೊಳಗೆ ಉಪ್ಪು ಖಾರ ನೋಡು. ನಮ್ಮ ಹೋಟ್ಲ್ ಸ್ಟೈಲಲ್ಲಿ ಇದೇ ಥರನೇ ಉಪ್ಪು ಖಾರ ನೋಡು. ಹಾಂ, ಸ್ವಲ್ಪ ನಿಧಾನಕ್ಕೆ ನೋಡು. ಹಾಂ, ಆಯಿತು. ಈಗ ನನಗೆ ಅರ್ಥ ಆಯಿತು. ಈಗ ನೋಡಿ, ಕಾರ್ನ್ಫ್ಲವರ್ ಹಾಕಿದ್ದೀವಿ. ಆಯಿತಾ? ಇವಾಗ ಇದನ್ನು ತೊಗೊಂಡೋಗಿ ತಂಗಳು ಪೆಟ್ಟಿಲಿ ಇಟ್ಕೊಂಬೋಗು, ಕೈ ತೊಳ್ಕೊಂಬಿಡೋಗಮ್ಮ. ಒಳ್ಳೆ ಹುಡುಗ ನೀನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಕಮ್ಮಿ ಇತ್ತು ಅಂತ ಹಾಕ್ಬಿಟ್ಟಿದ್ದೀನಿ. ಇವಾಗ ನಮ್ಮ ರಾಹುಲ್ ಸಾಹೇಬರು ಕೈ ತೊಳ್ಕೊಂಬರಕ್ಕೆ ಹೋಗಿದ್ದಾರೆ. ಈಗ ಬರ್ತಾ ಇದ್ದಾರೆ, ತೊಗೊಂಡೋಗ್ತಾರೆ. ತಂಗಳು ಪೆಟ್ಟಿಲಿ ಇಟ್ಟು ರುಚಿಯಾಗಿ ನೆನೆಯೋಕ್ಕೆ ಕಾಯ್ತಾ ಇದೆ. ನೋಡಪ್ಪ, ಚೆನ್ನಾಗಿ ಕಲಿಸಿದ್ದೀನಿ. ತೊಗೊಂಡೋಗಿ ಅಲ್ಲಿ ಒಳಗಡೆ ಇಟ್ಬಿಡು. ಒಂದು ಅರ್ಧ ಗಂಟೆ ಆದಮೇಲೆ ಬಂದುಬಿಡು. ನಾನು ಒಂದು ಅರ್ಧ ಗಂಟೆಗೆ ಹೋಗಿ ಪರಿಸರವನ್ನು ನೋಡಿಕೊಂಡು ಬರುತ್ತೇನೆ. ನಿಮ್ಮ ಪ್ರೀತಿ ತರುತ್ತೇನೆ. ಬಂದಾದ್ಮೇಲೆ ಎಣ್ಣೆಲಿ ಬಿಡೋದೆ ಆಹಾ ಅಂತ ಚಟಾಪಟ ರಸ್ಕು ಎಳಿತಾ ಇದ್ರೆ ಆಹಾ ಅನ್ಬೇಕು. ಕಾಯ್ತಾ ಇರಿ. ಬರಪ್ಪ, ತೆಗೆದುಕೊಂಡು ಹೋಗಿ ತಂಗಳು ಪೆಟ್ಟಿಲಿಡು. ಬರೋದು ದೀಪಾಲಂಕಾರ ಬೆಳಗಿಸ್ತೆ, ಬಾಣಲಿ ಇಟ್ಟೆ. ಈಗ ಕಡಲೆಕಾಯಿ ಎಣ್ಣೆ ಬಾಣಲಿಗೆ ಹಾಕ್ತಾ ಇದ್ದೀನಿ. ಒಂದು 8 ನಿಮಿಷದಲ್ಲಿ ಕಾಯುತ್ತೆ. ಇದನ್ನು ಇಟ್ಬಿಡೋದು. ಇದನ್ನು ತೆಗಿ, ಕೈ ತೊಳೆಯೋಕೆ ನೀರಿಡಿ. ಮುಗಿದೋಯ್ತು. ಬೆಳ್ಳುಳ್ಳಿ ಕಬಾಬ್ ಬರುತ್ತೆ ತಂಗಳು ಪೆಟ್ಟಿಯಿಂದ. ಕಾಯ್ತಾ ಇರಿ. ರಾಹುಲ, ಕಬಾಬು ತಂಗಳು ಪೆಟ್ಟಿಯಿಂದ ತಗೊಂಬರಪ್ಪ. 2 ನಿಮಿಷ ನಿಧಾನಕ್ಕೆ ಬಾ, ಪರವಾಗಿಲ್ಲ. ಎಣ್ಣೆ ಚೆನ್ನಾಗಿ ಕಾದಿದೆ. ನಿಧಾನಕ್ಕೆ ಬಾ. ಕಬಾಬನ್ನು ಇಲ್ಲಿ ಇಟ್ಟುಬಿಡು. ಇವಾಗ ಕಲಿಸ್ಬಿಡಪ್ಪ, ಚೆನ್ನಾಗಿ ಕಲಿಸ್ಬಿಡು. ಬರೋವಾಗಲೇ ಕಬಾಬ್ ಹಾಕೋದು ತಂದ್ಬಿಟ್ಟವನಪ್ಪ. ಏನು ಪ್ರಿಕಾಷನ್ಲಿ ಪ್ರಿಪೇರ್ ಆಗಿಬಿಟ್ಟವನು. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಪ್ಪ? ಹಾಂ, ಕಲಿಸ್ಬಿಡು. ಚೆನ್ನಾಗಿ ಕಲಿಸು. ಒಂದೊಂದೇ ಬಿಡು. ತೊಡೆಗೆಲ್ಲ ಚೆನ್ನಾಗಿ ಹಾಕು. ಆಯಿತಾ? ಹಾಂ, ಒಳ್ಳೆ ಹುಡುಗ. ಬಿಡ್ತಾಯಿರು, ಎಣ್ಣೆಗೆ ಬಿಡ್ತಾಯಿರು. ಬಿಡು, ಜೋರಾಗಿ ಬಿಡು. ಇವಾಗ ಚಿಕ್ಕ ಪೀಸ್ ಬಿಡು. ಇನ್ನೊಂದು ಬಿಡ, ಚಿಕ್ಕ ಪೀಸ್ ಬಿಡ ಏನಾಗ. ಈಗ ಏನು ಮಾಡೋಣ ಅಂದರೆ, ಒಂದು 2 ನಿಮಿಷ ಆಗಲಿ, ತೆಗೆದು ಇದಕ್ಕೆ ಹಾಕಿಬಿಡು. ಅದಾದ ನಂತರ ಇನ್ನೊಂದು ಸಲ ಬಿಟ್ಟು ಬಿಡು. ಕರೆಕ್ಟ್ ಕ್ರಿಸ್ಪಿ ಆಗುತ್ತೆ. ರಸ್ಕ್ ಥರ ಆಗುತ್ತೆ. ತಿಂದಾದ್ಮೇಲೆ ಹೇಳ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಕರೆಕ್ಟಾಗಿ ನಿಂತಿದೆ ಕೋಟಿಂಗ್ ಎಲ್ಲ. ಹಾಂ, ಇಂದ ನೋಡು. ಇದನ್ನು ಈ ಕಡೆ ಇಟ್ಕೊಂಬಿಡು. ಎಲ್ಲೇ ಇದು ತೆಗೆದ್ಬಿಡು. ಇದಕ್ಕೆ ಇಟ್ಕೊಬಿಡು. ನಾನು ಇಕ್ತೀನಿ ನೋಡು. ಕಬಾಬ್ ಜಾಲರೆ ಕೈ ರೆಡಿಯಾಗಿಟ್ಟಿದ್ದೀನಿ. ತೆಗೆದುಬಿಟ್ಟು ಇದಕ್ಕೆ ಹಾಕ್ಬಿಡ್ಬೇಕು. ಅದಾದ್ಮೇಲೆ ಗೊತ್ತಲ್ಲ, ಒಂದು ರೌಂಡ್ ಹಾಕೋದು, ಎತ್ತಿ ಕೊಡೋದು. ಬಿಡ. ಹ್ಞೂ, ಈಗ ಇನ್ನೊಂದು 5 ನಿಮಿಷ ಆಗ್ಬಿಡ್ಲಿ. ಎಣ್ಣೆ ಇನ್ನೊಂದು ರೌಂಡ್ ಕಾಯುತ್ತೆ. ಆಮೇಲೆ ರಸ್ಕ್ ಥರ ಆಗುತ್ತೆ ನೋಡಿ. ಈಗ ಇದಕ್ಕೆ ಬಿಟ್ಬಿಡೋದು ನಿಧಾನಕ್ಕೆ. ಏನಕ್ಕ ಭಯ ಪಡ್ತೀಯ ಮಾಸ್ಟ್ರಾಗಿ? ಭಯ ಅನ್ನೋದು ಇರಲೇಬಾರ್ದು. ಸುಮ್ಮನೆ ಹಿಂಗನ್ನು ಜಾಲ್ರೆ. ಹಾಂ, ಹಿಂಗನ್ನು. ಅವಾಗ ಆಯಿಲು ಮೇಲಕ್ಕೆ ಬರೋಲ್ಲ. ಬಿಡು, ತೋರಿಸ್ಕೊಟ್ಟು. ಇದೈತಲ್ಲ, ಯಾವಾಗ ಆ ಥರ ಬಂತ ಹಿಂಗೆ ಲೂಸ್ ಮಾಡು. ಅವಾಗ ಮೇಲಕ್ಕೆ ಬರುವುದಿಲ್ಲ. ಹಿಂಗೆ ಎಷ್ಟೋ ಕಲಿಯೋಕ್ಕೆ 1000 ವಿದ್ಯೆ ಇದೆ. ಕಲೆ ಅನ್ನೋದು ನೋಡಿ, ಈ ಥರ ಬಿಟ್ಟಾಗ ನೀರಿನಂಶ ಎಲ್ಲ ಕಮ್ಮಿ ಆಗುತ್ತೆ. ನೀರಿನಂಶ ಎಲ್ಲ ಕಮ್ಮಿ ಆಗುತ್ತೆ. ತುಂಬ ರುಚಿ ಇರುತ್ತೆ. ಒಳಗಡೆ ರಕ್ತ ಗಿಕ್ತ ಏನೇ ಇದ್ರೂ ಇದೆಲ್ಲ ಬರ್ನಾಗ್ಬಿಡುತ್ತೆ. ಈ ಥರ ನೀವು ಮನೆಗಳಲ್ಲಿ ಮಾಡಿದಾಗ 2 ಸಲ ಕಬಾಬ್ ಹಾಕ್ಕೊಂಡು ಮಾಡಿದಾಗ ತುಂಬ ರುಚಿ ಬರುತ್ತೆ. ಅದೇನೋ ರಸ್ಕು ಅಂದಿದ್ನಲ್ಲ, ಆ ರಸ್ಕು ತಿಂದಾದ್ಮೇಲೆ ಹೇಳ್ತೀರಾ.
ಇನ್ನು 2 ನಿಮಿಷದಲ್ಲೇ ಆ ನೊರೆ ಹೋಗಿತ್ತಿದ್ದಂಗೆ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಬಿಡೋಣ, ಸ್ವಲ್ಪ ಸರಿಪಡಿಸ್ಬಿಡೋಣ. ಕರಿಬೇವು ತಂದ್ಬಿಡೋಗಮ್ಮ, ಅಲ್ಲಿದೆ ರೆಡಿ ಇದೆ ನೋಡಿ. ಈಗ ಚಟಾಪಟ ಬಿಡ್ತಾ ಇದ್ದೀನಿ. ಆಹಾ ನೋಡಿ ಅಂತ ಇದೆ, ಚಟಾಪಟ ಚಟ ಬಿಡೋ ನೋಡ ಹೆಂಗೆ ಬರ್ತದೆ ಸೌಂಡ್, ಚಟಾಪಟ ಚಟಾಪಟ. ರಸ್ಕು. ಹಾಂ, ಈಗ ಒಂದು ರೌಂಡನ್ನು ಮೇಲಿಂದ ಕೆಳಕ್ಕೆ ಎತ್ತು ಬಿಡು ಸರ್ವಜ್ಞ. ಬಿಡು ಕೆಳಗಡೆ ಬಿಡು. ಹಾಂ, ಗುಡ್ ಬಾಯ್. ಈಗ ಇದಕ್ಕೆ ನೀಟಾಗಿ ಹಾಕ್ಕೊಬಿಟ್ಟು ನೀಟಾಗಿ ಜೋಡಿಸ್ಕೊಬಿಡೋಣ. ನಮ್ಮ ಪ್ರೀತಿಯ ವೀಕ್ಷಕರಿಗೆ ತಿನ್ಸೇ ಬಿಡೋಣ ಬೆಳ್ಳುಳ್ಳಿ ಕಬಾಬ್. ಚಟಾಪಟ ಚಟಾಪಟ. ಒನ್ ಮೋರ್. ಎತ್ಕೊಳ್ಳಿ. ಅಲ್ಲೇ ಇಟ್ಕೊಬೇಕು, ಒಂದೊಂದೇ ಬಿಡ್ತಾ ಇರಬೇಕು. ಎಲ್ಲ ಬಿಡು. ಶ್ರಾವಣ ಕಳೀತಲ್ಲ, ಇನ್ನೇನಿದ್ರು 1 ತಿಂಗಳು ಎಳೀತಾ ಇರಬೇಕು. ಎಳೆಯೋದಕ್ಕೋಸ್ಕರ ತಿರ್ಗಾ ರಿಪೀಟ್ ಆಗಿ ತೋರಿಸಿದ್ದೀನಿ. ಒರಿಜಿನಲ್ ಬೆಳ್ಳುಳ್ಳಿ ಕಬಾಬ್ ನಾನು ನಿಮಗೆಲ್ಲರಿಗೂ ಅರ್ಪಣೆ ಮಾಡುತ್ತಿದ್ದೇನೆ. ಈಗ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಮಾಡಿದ್ವಿ, ನೀವೆಲ್ಲ ನೋಡಿದ್ರಿ, ಖುಷಿಯಾಗಿ ಕಲ್ತಿದ್ರಿ. ಅದು ಇವಾಗ ಇನ್ನೊಂದ್ಸಲ ಮರು ವಿಂಗಡಣೆ ಮಾಡಿ ನಿಮಗೆ ಕಲಿಸಿದ್ದೇವೆ. ಕಲ್ತ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ತಿಂದಾದ್ಮೇಲೆ ಹೇಳಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೇ ಬಿಡಿ. ರಾಹುಲ ಒಂದ್ಸಲ ಅವರಿಗೆ ಪ್ರೀತಿಯಿಂದ ನಗ್ಬಿಡಪ್ಪ.